ಸತ್ಯಭಾಮೆ ಸತ್ಯಭಾಮೆ ಕೋಪವೇನೆ ನನ್ನ. ನಮಸ್ತೆ ನನ್ನ ಪ್ರೀತಿಯ ಕನ್ನಡಿಗರೇ, ನಾನು ನಿಮ್ಮ ಪ್ರೀತಿಯ ರೂಪ. ಈ ವರ್ಷದ ಮಹಾಲಕ್ಷ್ಮಿ ಹಬ್ಬ ನನಗೆ ತುಂಬ ಸ್ಪೆಷಲ್ಲು. ಯಾಕೆಂದರೆ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನನ್ನ ಬಹುದಿನದ ಒಂದು ದೊಡ್ಡ ಕನಸು ನನಸಾಗಿದೆ. ಸೊ ನನ್ನ ಡ್ರೀಮ್ ಕಾರ್ ಇವತ್ತು ನಮ್ಮ ಮನೆಗೆ ಬಂದಿದೆ. ಸೊ ಐ ಆಮ್ ವೆರಿ ಹ್ಯಾಪಿ. ಸೊ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರಿಗೆಲ್ಲ ಲಕ್ಷ್ಮಿ ಆಯಸ್ಸು, ಆರೋಗ್ಯ, ಸುಖ, ಶಾಂತಿ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಎಲ್ಲರಿಗೂ ಕೇಳ್ಕೊತೀನಿ. ಎಲ್ಲರ ಮನೇಲಿ ಇವತ್ತು ಲಕ್ಷ್ಮಿ ಕೂರಿಸ್ತಾ ಇರ್ತೀರ, ಎಲ್ಲರ ಮನೇಲಿ ಹಬ್ಬದ ಸಂಭ್ರಮ ಇರುತ್ತೆ. ಸೊ ನಾನಿವತ್ತು ನಮ್ಮ ಮನೆಗೆ ಕಾರು ತೊಗೊಂಬಂದ್ವಿ, ಹೊಸ ಕಾರು. ಸೊ ನಾವಿವತ್ತು ಏನೆಲ್ಲ ಮಾಡಿದ್ವಿ, ಲಕ್ಷ್ಮೀ ಪೂಜೆ ಯಾವ ಥರ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಯಾರು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ವರಲಕ್ಷ್ಮಿ ಹಬ್ಬದ ದಿನ ಮನೆಯಲ್ಲಿ ದೇವಿಯ ಪೂಜೆಗೆ ಸಿದ್ಧತೆ ಎಲ್ಲ ಮಾಡ್ಕೊಳ್ತಾ ಇದ್ದಾಗ ಮನಸ್ಸಲ್ಲಿ ಏನೋ ಒಂಥರ ಖುಷಿ. ಇಷ್ಟು ದಿನದ ಕನಸು ನನಸಾಗ್ತಿದೆ. ಈ ದಿನ ನಿಜವಾಗಿ ನಂದಾಯ್ತು ಅನ್ನೋದೊಂದು ಫುಲ್ಲು ಮನಸ್ಸಿಗೆ ಸಂತೋಷ ಆಗ್ತಾಯಿತ್ತು ನನಗಂತೂ. ಕೆಲವು ಕನಸುಗಳು ಚಿಕ್ಕದಿರುತ್ತವೆ, ಆದರೆ ಕೆಲವು ಕನಸುಗಳು ನನಸಾದಾಗ ಆ ಕ್ಷಣವನ್ನು ಜೀವನ ಪೂರ್ತಿ ನಿಜ ಮರೆಯೋಕ್ಕೆ ಆಗಲ್ಲ. ನನಗೆ ಈ ಕಾರಿನ ಕನಸು ಬಹಳ ದಿನಗಳಿಂದ ಇತ್ತು. ಇಂದು ವರಲಕ್ಷ್ಮಿ ಹಬ್ಬದ ಶುಭ ದಿನವೇ ನಾನು ಅದನ್ನು ಮನೆಗೆ ಬರಬೇಕು ಅನ್ನೋದು ನನ್ನ ಆಸೆ ಇತ್ತು. ಸೊ ತುಂಬ ವಿಶೇಷವಾಗಿತ್ತು, ಅದು ಇವತ್ತೇ ಬಂದಿರೋದ್ರಿಂದ. ಆ ದೇವಿಯ ಆಶೀರ್ವಾದ, ವರಲಕ್ಷ್ಮಿ ತಾಯಿಯ ಆಶೀರ್ವಾದದಿಂದ ನಮ್ಮ ಮನೇಲಿ ಇವತ್ತು ಸಂತೋಷ, ಒಂಥರ ನೆಮ್ಮದಿ, ಆರೋಗ್ಯ, ಆಯುಷು ತುಂಬಿರಲಿ ಅಂತ ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇರ್ತೀನಿ. ನನ್ನ ಈ ಸಂತೋಷನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಬೇಕು ಅಂತ ತುಂಬ ಖುಷಿ ಆಗ್ತಿದೆ. ಶೇರ್ ಮಾಡ್ಕೊತಾ ಇದ್ದೀನಲ್ಲ ಅಂತ ಹೇಳ್ಬಿಟ್ಟು. ಸೊ ಐ ಆಮ್ ವೆರಿ ಹ್ಯಾಪಿ. ಬೆಳಗ್ಗೆ 4 ಗಂಟೆಗೆ ಎದ್ದು ಸೊ ಎಲ್ಲ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ತಿಂಡಿ ಎಲ್ಲ ರೆಡಿ ಮಾಡಿ ಲಕ್ಷ್ಮಿನ ರೆಡಿ ಮಾಡೋ ಅಷ್ಟರಲ್ಲಿ ಬೆಳಿಗ್ಗೆ 8:15 ಆಯಿತು ಫ್ರೆಂಡ್ಸ್. ಲಕ್ಷ್ಮಿ ಎಲ್ಲ ಕುಣಿಸಿ ಪೂಜೆ ಮಾಡಿ ಎಲ್ಲ ಆಗೋಷ್ಟರಲ್ಲಿ 8:30 ಆಗೋಯ್ತು. ಸೊ ನಾವು ಕಾರ್ ತಗೊಳಕ್ಕೆ ಹೋಗೋದಕ್ಕೆ 4 ಗಂಟೆ ಮೇಲೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಆವಾಗ ಒಳ್ಳೆ ಟೈಮ್ ಇದೆ ಅಂತ ಹೇಳಿದರು ಗುರುಗಳು. ಸೊ ಹಾಗಾಗಿ ನಾವು 4 ಗಂಟೆ ಮೇಲೆ ಕಾರ್ ತರೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅಲ್ಲಿವರೆಗೂ ಮನೇಲೆಲ್ಲ ನೆಂಟರು ತುಂಬ ಜನ ಇದ್ದರು. ಸೊ ಲಕ್ಷ್ಮಿ ಎಲ್ಲರೂ ಪೂಜೆ ಮಾಡ್ಕೊಂಡು ಎಲ್ಲರನ್ನೂ ಕರೆದಿದ್ವಿ. ಒಂಥರ ತುಂಬ ಚೆನ್ನಾಗಿತ್ತು. ಲಕ್ಷ್ಮಿ ಹಬ್ಬ ಅಂದರೆ ನನಗೆ ತುಂಬ ಫೇವ್ರೆಟ್ ಫ್ರೆಂಡ್ಸ್. ಈ ತಾಯಿಯ ಆಶೀರ್ವಾದ ಯಾವಾಗಲೂ ಸದಾ ನನ್ನ ಮೇಲಿರಲಿ. ಸೊ ಪೂಜೆ ಎಲ್ಲ ಮಾಡಿಕೊಂಡು ಸೊ ಕಾರ್ ಶೋರೂಮ್ ಬಂದ್ವಿ. ಇವತ್ತಿನ ದಿನವೇ ನಾನು ಕಾರ್ ಡೆಲಿವರಿ ತೊಗೊಳ್ಬೇಕಂತ ತುಂಬ ದಿನ ವೆಯ್ಟ್ ಮಾಡ್ತಾಯಿದ್ದೆ. ಸೊ ನಾನು ಒಬ್ಬಳೇ ಅಲ್ಲ ಫ್ರೆಂಡ್ಸ್, ಅಲ್ಲಿ ಭಾಳಷ್ಟು ಜನ ಇವತ್ತು ಡೆಲಿವರಿ ತೊಗೊಳ್ತಾಯಿದ್ರು ಕಾರ್ದು. ಸೊ ಲಕ್ಷ್ಮೀ ದಿನ ಎಲ್ಲರಿಗೂ ಒಳ್ಳೆಯದಾಗತ್ತೆ. ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿದ್ವಿ ಕಾರ್ ಶೋರೂಮ್ಗೆ. ಸೊ ಫುಲ್ಲು ಖುಷಿ ಆಗ್ತಾಯಿತ್ತು ನನಗಂತೂ. ಯಾವಾಗ ಓಪನ್ ಮಾಡ್ತೀನಿ ಅನ್ನೋ ಥರ ಫುಲ್ ಖುಷಿ ಆಗ್ಬಿಟ್ಟಿತ್ತು. ಎಲ್ಲರಿಗೂ ಅಷ್ಟೇ. ನನ್ನ ಬಹಳ ವರ್ಷಗಳ ಕನಸು ಕೊನೆಗೆ ನನ್ನ ಡ್ರೀಮ್ ಕಾರ್ ಕಣ್ಮುಂದೆ ಬಂತು.
ಕಾರ್ ತೊಗೊಬರ್ಬೇಕಾದ್ರೆ ಫುಲ್ಲು ಮಳೆ ಬರ್ತಾಯಿತ್ತು ಫ್ರೆಂಡ್ಸ್. ಫುಲ್ ಮಳೆ ಅಂದರೆ ಚಿಕ್ಕ ವಯಸ್ಸಿಂದಲೂ ಒಂದು ಆಸೆ, ಒಂದು ದಿನ ನನ್ನದೇ ಆದ ಒಂದು ಕಾರ್ನಲ್ಲಿ ಕುಳಿತುಕೊಂಡು ನಮ್ಮ ಅಮ್ಮನ ಕುಣಿಸ್ಕೊಂಡು ಹೋಗಬೇಕು ಅಂತ. ಲಕ್ಸುರಿ ಬೇಕು ಅಂತಲ್ಲ, ನನ್ನ ಕಷ್ಟಕ್ಕೆ, ನನ್ನ ದುಡಿಮೆಗೆ, ನನ್ನ ಹೆಸರಿನ ಡಿಟರ್ಮೇಷನ್ ಬೇಕು ಅಷ್ಟೇ. ಒಂದಿನ ಈ ಸ್ಟ್ರೀಮ್ ನನ್ನ ಕೈಲಿರುತ್ತೆ, ಪಕ್ಕದಲ್ಲಿ ನಮ್ಮಮ್ಮ ಇರ್ತಾರೆ. ಆ ದಿನ ಕಾರ್ ತೊಗೊಂಡು ಖುಷಿಗಿಂತ ನಮ್ಮ ಮಗಳು ಈ ಕಾರ್ ತೊಗೊಂಡೋಳೆ ಅನ್ನೋ ಅವರ ಕಣ್ಣಲ್ಲಿ ಕಾಣೋ ಒಂದು ಖುಷಿ ಅದೆಲ್ಲ, ಅದಂತೂ ತುಂಬ ನನ್ನ ಮನಸ್ಸಿಗೆ ಖುಷಿಯಾಯಿತು. ಇದು ಕೇವಲ ಒಂದು ಕಾರಲ್ಲ, ನನ್ನ ಡ್ರೀಮು, ನನ್ನ ಮಿಡ್ಲ್ ಕ್ಲಾಸ್ ಡ್ರೀಮು. ನಮ್ಮಮ್ಮನ ಕಣ್ಣಲ್ಲಂತೂ ಫುಲ್ಲು ನೀರು ತುಂಬ್ಕೊಂಬಿಟ್ಟಿತ್ತು. ಈಗ ಮಿಡ್ಲ್ ಕ್ಲಾಸಲ್ಲಿ ನನ್ನ ಮಗಳು ಇಷ್ಟೆಲ್ಲ ಕಷ್ಟಪಟ್ಟು ತಗೊಂಡವಳೆ ಒಂದು ಕಾರು ಅಂತಂದರೆ ಅವ್ರಿಗೆ ಎಷ್ಟು ಖುಷಿ ಆಗತ್ತೆ ಅಲ್ವಾ. ಅದನ್ನು ನೋಡಿ ನನಗಂತೂ ಫುಲ್ ಖುಷಿ ಆಯಿತು. ನನಗೆ ನಮ್ಮ ಅಮ್ಮನ ಕಾರಲ್ಲಿ ಕುಣಿಸ್ಕೊಂಡು ಓಡಿಸ್ಬೇಕು ಅನ್ನೋದೇ ಒಂದು ಡ್ರೀಮ್ ಇತ್ತು. ಈಗ ಎಲ್ಲರೂ ಅಪ್ಪ ಅಮ್ಮನ ದುಡ್ಡಲ್ಲಿ ಶೋಕಿ ಮಾಡ್ತಾರೆ. ಸೊ ನಮ್ಗೆ ಅದೃಷ್ಟ ಇಲ್ಲ ಅಂದರೂ ನಾನು ನನ್ನ ದುಡ್ಡಲ್ಲಿ ದುಡ್ದು ನಮ್ಮ ಅಪ್ಪ ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೋಬೇಕು, ನನ್ನ ದುಡ್ಡಲ್ಲಿ ಅವ್ರನ್ನ ಶೋಕಿ ಮಾಡಿಸ್ಬೇಕು ಅನ್ನೋದು ನನ್ನದೊಂದು ಆಸೆ, ಕನಸು. ಹಾಗಾಗಿ ಇದೊಂದೊಂದು ಚಿಕ್ಕ ಒಂದು ಪುಟ್ಟ ಕನಸು ನೆರವೇರಿದೆ. ನನಗಂತೂ ಫುಲ್ ಖುಷಿಯಾಗಿದೆ. ಇದಕ್ಕೆ ಆ ತಾಯಿ ಆಶೀರ್ವಾದದಿಂದನೇ ಸಾಧ್ಯವಾಗೋಕ್ಕೆ ಕಾರಣ ಆಯಿತು. ಸೊ ಆ ತಾಯಿಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಸೊ ಕಷ್ಟಪಟ್ಟರೆ ಏನೂ ಆಗಲ್ಲ ಅನ್ನೋ ಮಾತೇ ಇಲ್ಲ ಅಂತ ಅಂದ್ಕೋತೀನಿ. ನಾನು ನಂಬಿದ್ದೀನಿ, ಬಿಲೀವ್ ಮಾಡಿದ್ದೀನಿ. ಸೊ ನಮಗೇನಾದ್ರು ಬೇಕು ಅಂತಂದರೆ ಅದಕ್ಕೆ ತುಂಬ ಕಷ್ಟಪಡಬೇಕು. ಸೊ ಅದಕ್ಕೆ 100% 200% ರಿಸಲ್ಟ್ ಸಿಕ್ಕತ್ತೆ. ಸೊ ಕಷ್ಟಪಡಬೇಕಷ್ಟೇ. ಕಷ್ಟಪಡಬೇಕಂತ ಹೇಳ್ಬಿಟ್ಟು ನಾನು ಬೇಗ ರೀಚ್ ಆಗಬೇಕಂತ ಹೇಳ್ಬಿಟ್ಟು ಶಾರ್ಟ್ಕಟ್ ಹುಡುಕೋಬಾರ್ದು. ಸೊ ನಾವು ಮಾಡೋ ಕೆಲಸಲ್ಲೇ ನಿಯತ್ತಾಗೆ ಕಷ್ಟಪಟ್ಟರೆ 100% ಅದಾಗೇ ಆಗುತ್ತೆ, ಸಕ್ಸಸ್ ಆಗುತ್ತೆ. ನಮಗೇನೇ ಬೇಕಂದರೂ ಅದನ್ನು ಕಷ್ಟಪಟ್ಟು ತೊಗೊಳೋದ್ರಲ್ಲಿ ಒಂಥರ ಮಜಾನೇ ಬೇರೆ ಇರುತ್ತೆ ಫ್ರೆಂಡ್ಸ್. ನೋಡಿ, ನಾನು ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್, ಯೂಶ್ವಲಿ ನಾವೇನಾರು ತೊಗೋಬೇಕು ಅಂತ ಹೇಳಿದ್ರೆ ಈಗ ತುಂಬ ಜನ ನಮಗೆ ಸಜೆಷನ್ ಕೊಡ್ತಾರೆ, ತೊಗೊಳ್ಳಿ, ಹಿಂಗೆ ಮಾಡಿ, ಇದನ್ನು ತೊಗೊಳೋದು ಬದಲು ಅದನ್ನು ತೊಗೋಬೋದು, ಅದು ಒಡವೆ ತೊಗೊಳ್ಳಿ, ಅದು ತೊಗೊಳ್ಳಿ ಅಂತ. ಬಟ್ ನಾನೇನು ಹೇಳ್ತೀನಿ ಅಂದರೆ ನಮ್ಗೆ ಏನು ಇಷ್ಟ ಆಗುತ್ತೆ ಅದನ್ನು ತೊಗೊಳ್ಬೇಕು. ಸೊ ಅದು ನನ್ನ ಅಭಿಪ್ರಾಯ. ಸೊ ನಮ್ಗೆ ಇಷ್ಟಪಟ್ಟಿದ್ದನ್ನ ಕಷ್ಟಪಟ್ಟು ಆದರೂ ಪಡ್ಕೋಬೇಕು ಅನ್ನೋದು. ಸೊ ಒಡವೆ ತೊಗೊಳ್ಳೋಣ, ಇಲ್ಲ ಅಂತಲ್ಲ. ಫಸ್ಟು ನಮ್ಗೇನೇನು ಆಸೆ ಇರುತ್ತೆ ಒಂದೊಂದಾಗಿ ಮಾಡ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸೊ ನಿಮಗೂ ಯಾರು ಈ ಥರ ಫ್ರೆಂಡ್ಸ್, ವರಮಹಾಲಕ್ಷ್ಮಿ ತಾಯಿಯ ಆಶೀರ್ವಾದದಿಂದ ನಮ್ಮ ಮನೆಯಲ್ಲಿ ಸದಾ ಸಂತೋಷ, ನೆಮ್ಮದಿ, ಆರೋಗ್ಯ ಮತ್ತು ಐಶ್ವರ್ಯ ತುಂಬಿರಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ನನ್ನ ಈ ಸಂತೋಷವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನಗಂತೂ ತುಂಬ ಖುಷಿ ಆಯಿತು. ನನ್ನ ಈ ಡ್ರೀಮ್ ಕಾರ್ ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮ್ಮೆಲ್ಲರ ಪ್ರೀತಿ ಮತ್ತು ಆಶೀರ್ವಾದ ಯಾವಾಗಲೂ ಹಿಂಗೆ ಇರಲಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಟ್ರಾವೆಲ್ ವಿತ್ ರೂಪಾ MC ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೊಂದು ಒಂದು ವಿಶೇಷವಾದ ಟ್ರಾವೆಲ್ ವಿಡಿಯೋ ಜೊತೆ ಮುಂದೆ ಭೇಟಿ ಮಾಡೋಣ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್. ಜೈ ವರಮಹಾಲಕ್ಷ್ಮಿಯೇ ನಮಃ. ಸೊ ಎಲ್ಲರಿಗೂ ಒಳ್ಳೆಯದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.
ಇಬ್ರು ಬರೀ ಕಡಿಕೆ ಚಪ್ಪಲಿ ಅಮ್ಮ ಚಪ್ಪಲಿ ತುಳಿತೈತಿ ತುಳಿತಿಲ್ಲ